ನಾ ಹೋಗಿದ್ದೆ ಚಾಟ್ಸ್ ತಿನ್ನೋಣ ಆದರೆ ಈಗಾಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಬಸ್ಸು ಇಷ್ಟೊಂದು ಖಾಲಿ ಇರೋದು ನೋಡಿದ್ದು. ತುಂಬಾ ಸ್ಪೇಷಿಯಸ್ ಆಗಿತ್ತು ಇವತ್ತಂದ್ರೂ. ಹಾಗೆ ನಾವು ಇವತ್ತು ಹೋಗ್ತಾ ಇರೋದು ರಜನಿ ಫಂಕ್ಷನ್ ಹಾಲ್ಗೆ. ಇಲ್ಲಿ ಒಂದು ಸೇಲ್ ಇತ್ತು, ಹಾಗೆ ನೋಡ್ಕೊಂಡು ಬರೋಣ ಹೇಗೆ ಎಲ್ಲ ಇದ್ದಾವೆ ಅಂತ ಹೋದ್ವಿ. ಸ್ಯಾರಿ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು, ವೆರೈಟೀಸ್ ಆಫ್ ಸ್ಯಾರೀಸ್ ಇತ್ತು. ಹಾಗೆ ಲೇಡೀಸ್ ಎಸೆಸರೀಸ್ ಮಾತ್ರ ತುಂಬಾ ಕಲೆಕ್ಷನ್ ಇದ್ವು. ಹಾಗೆ ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಪರವಾಗಿಲ್ಲ. ಆದರೆ ಕಲೆಕ್ಷನ್ ಮಾತ್ರ ತುಂಬಾ ಇದ್ವು. ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಬ್ರಾಸ್ಲೆಟ್ ಅಂತ ಎರಡು ತುಂಬಾ ಚೆನ್ನಾಗಿತ್ತು. ನಮಗಂತೂ ಸಖತ್ ಇಷ್ಟ ಆದವು ಎಲ್ಲನೂ. ಹಾಗೆ ಕ್ಲಿಪ್ಸ್ ಕೂಡ ವೆರೈಟೀಸ್ ಆಯ್ತು. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದ್ದಾವೆ ಕ್ಲಿಪ್ಸು. ಸೊ ಆ ಥರ ಎಲ್ಲ ಕ್ಲಿಪ್ಸ್ ಇದ್ವು. ನಮಗಂತೂ ಚೆನ್ನಾಗಿ ಅನಿಸ್ತು. ತೊಗೊಂಡ್ರೆ ಇದೊಂದು ಚೋಕರು ಹಾಗೆ ಒಂದು ಸ್ಯಾರಿನ ತೊಗೊಂಡು ಇವೆರಡು ಮಾತ್ರ ಸಖತ್ ಇಷ್ಟ ಆಯಿತು. ಹಾಗೆ ಇದು ಸ್ಯಾರಿ ಮಾತ್ರ ತುಂಬ ಸಾಫ್ಟ್ ಸಿಲ್ಕ್, ಆದರೆ ಸ್ವಲ್ಪ ಬೆಲೆ ಜಾಸ್ತಿ ಅನಿಸುತ್ತೆ. ಪರವಾಗಿಲ್ಲ, ಕೆಲವೊಂದು ಟೈಮ್ ಹಾಗೆ ಅಲ್ವಾ. ಸರಿ ಅಂತ ಫುಡ್ ಕಾರ್ಟಿಗೆ ಬಂದ್ವಿ. ಇಲ್ಲಿ ನೋಡಿದರೆ ಫುಡ್ ಅಂತೂ ಏನೂ ಇರಲೇ ಇಲ್ಲ. ತುಂಬಾ ನಿರಾಸೆ ಆಯಿತು. ನಾವೇನೋ ಚಾಟ್ಸ್ ಎಲ್ಲ ಸಖತ್ತಾಗಿ ಸಿಗುತ್ತೆ, ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನೂ ಇರಲಿಲ್ಲ, ಜಸ್ಟ್ ಪಾಕೆಟಲ್ಲಿ ಇತ್ತು ಅಷ್ಟೇ. ಮನೆಗೆ ಹೋಗಿ ನಾವೇ ರೆಡಿ ಮಾಡ್ಕೊಳ್ಳುವಂಥದ್ದು. ಹಾಗೆ ಇನ್ನೇನು ವಾಪಸ್ ಬರೋಕ್ಕಾಗಲ್ವ ಅಂತ ನಮ್ಮ ಫೇವ್ರೇಟ್ ಶ್ರೀ ರೇಣುಕಾ ದರ್ಶಿನಿಗೆ ಹೋಗಿ ಸ್ಪೆಷಲಾಗಿ ಗಿರ್ಮಿಟ್ನ ಕಟ್ಟಿಸ್ಕೊಂಡು ಮನೆಗೆ ಬಂದು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಹೊರೊಳಗೆ ನೀರಿದ್ರೆ